ಅಕ್ಕ ಸಿಂಹ ಬಂತು ನೋಡು. ರಾಜೇಶ್ವರಿ ಏನ್ ಮಾಡ್ತಿದ್ಯಾ? ಸುಮ್ಮನೆ ನೀವು. ಏಯ್, ಯಾವನು ನೀನು? ಮನೆ ಬಿಟ್ಟು ಆಚೆ ಕಳ್ಸಿದ್ರು ಪುನಃ ನಮ್ಮ ಮನೆಗೆ ಬಂದಿದ್ಯಾ? ನಾಚಿಕೆ ಆಗಲ್ವಾ ನಿನ್ಗೆ? ನಿನ್ಗೆ ಹಬ್ಬ ಮಾಡೋದಿಕ್ಕೆ 500,000 ಬೇಕು ಅಂತ ಹೇಳಿದಿದ್ರೆ ಭಿಕ್ಷೆ ಹಾಕಿ ಕಳಿಸ್ತಾ ಇದ್ದೆ. ಅದು ಬಿಟ್ಟು ಹಬ್ಬದ ಉಡುಗೊರೆ ಕೊಡೋದಕ್ಕೆ ದಂಡ ಸಮೇತ ಬಂದಿದ್ಯಾ? ನಮಗೆ ಉಡುಗೊರೆ ಕೊಡೋಷ್ಟು ಸೊಕ್ಕು ಬಂದ್ಬಿಡ್ತಾ ನಿನಗೆ? ನಮ್ಮನೆ ಬಾಗ್ಲಲ್ಲಿ ಬಿತ್ಕೊಳ್ಳೋದಕ್ಕೂ ಯೋಗ್ಯತೆ ಇಲ್ಲ ನಿನಗೆ. ಇವತ್ತು ನೀನ್ ಜೀವಂತವಾಗಿದ್ಯಾ ಅಂದ್ರೆ ಅದಕ್ಕೆ ನಾವು ಕಾರಣ. ಎಲ್ಲ ಇವರಿಂದಾನೆ, ಇವ್ರು ಕೊಟ್ಟಿರೋ ಸಲಿಗೆಯಿಂದಾನೆ ನೀನೀಗ ಆಡ್ತಾ ಇದೀಯ ಅಲ್ವಾ? ಹಲೋ ಹಲೋ ಹಲೋ. ಮೈಕ್ ಟೆಸ್ಟಿಂಗ್ 1 2 3. ಇದೀಗ ಬಂದ ಸುದ್ದಿ. ದಯವಿಟ್ಟು ಎಲ್ಲರೂ ಗಮನವಿಟ್ಟು ಕೇಳಬೇಕೆಂದು ಈ ನಿಮ್ಮ ತಾರಕ್ ಮಾಡುವ ವಿನಂತಿಗಳು. ಜನರೆಲ್ಲ ಸಂಭ್ರಮದಲ್ಲಿ ಮುಳುಗಿರುವಾಗ ಮದ್ದೇರಿದ ಮದ್ದಾನೆ ಒಂದು ಬಂದು ಜನರ ಸಂತೋಷವನ್ನು ಹಾಳು ಮಾಡಿದೆ. ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ sadhi@barbadi.com. ಆ ಆನೆಯನ್ನು ನಾಯಿಡಿಯೋರು ಬಂದು ಕೈ ಕಾಲಿಗಳಿಗೆ ಸಾರಿ, ಆನೆಗೆ ಕೈ ಇಲ್ಲ ಅಲ್ವಾ? ಕತ್ತಿಗೆ ಚೈನ್ ಅನ್ನು ಹಾಕಿಕೊಂಡು ಬೆಂಗಳೂರಿನ ರಾಜಬೀದಿಯಲ್ಲಿ ದರದರನೆ ಎಳೆದುಕೊಂಡು ಹೋಗೋವರೆಗೂ ಜನರೆಲ್ಲ ಶಾಂತಿ ರೀತಿಯಲ್ಲಿ ವರ್ತಿಸಬೇಕೆಂದು ಈ ನಿಮ್ಮ ತಾರಕ್ ಮಾಡುವ ವಿನಂತಿ. ತಾರಕ್, ಏನ್ ಮಾತಾಡ್ತಾ ಇದೀಯಾ? ಏನ್ ಡ್ಯಾಡ್, ನಿಮ್ ಹೆಂಗಸ್ರು ಕನ್ನಡ ಅರ್ಥ ಆಗೋದಿಲ್ವಾ? ಕನ್ನಡ ಮಾತಾಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಕನ್ನಡನೇ ಮಾತೃಭಾಷೆ. ಇದು ಅರ್ಥ ಆಗದಿರೋರ್ಗೆ ಕರ್ನಾಟಕದಲ್ಲಿ ಉಳಿಯೋ ಯೋಗ್ಯತೆನೇ ಇಲ್ಲ. ನಾನ್ ಕಿರ್ಚಿದ್ರೆ ನಿಮ್ಮನ್ನ ನೀವ್ ಏನ್ ಅನ್ಕೊಂಡಿದ್ದೀರಾ? ಮನೆಗ್ ಬಂದವ್ರನ್ನ ಈ ರೀತಿ ಅವಮಾನ ಮಾಡ್ತಾ ಇದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ತಾರಕ್, ಸುಮ್ನೆ ಇರು. ಯಾಕೆ ಸುಮ್ನೆ ಇರ್ಬೇಕು ಡ್ಯಾಡ್? ವೈ? ಇವರೆಲ್ಲ ಯಾರು? ಇವ್ರು ನಮ್ ಬೆಟ್ಟ ಅಂಕಲು, ಗ್ರ್ಯಾಂಡ್ ಮಾ, ನನ್ ಮುದ್ದಾದ್ ನಾದ್ನೀರು, ಅಂಡ್ ಶೀಸ್ ಮೈ ಬ್ಯೂಟಿಫುಲ್ ವೈಫ್. ಇವ್ರು ಯಾಕೆ ಬಂದಿದ್ದಾರೆ ಇಲ್ಲಿಗೆ? ಅವ್ರ ಅಳಿಯ ಮಗಳ ಜೊತೆ ಮಾತಾಡೋದಕ್ಕೆ, ನೋಡೋದಕ್ಕೆ ಅಂತ ಬಂದಿದ್ದಾರೆ. ಅವ್ರಿಗೆ ಅವಮಾನ ಮಾಡೋದು ಎಷ್ಟು ಸರಿ ಡ್ಯಾಡ್? ಇವ್ರು ಖುಷಿ ಪಡೋದಕ್ಕೆ ನನ್ನ ಮನೆನೇ ಬೇಕಾಗಿತ್ತ? ಹೋಗಿ ಅವ್ರ ಮನೇಲಿ ಮಾಡ್ಕೊಳ್ಳಿ. ಇದು ಅವ್ರ ಮನೆ ಅಲ್ಲ, ನಮ್ಮ ಮನೆ ಅಂತ ಅವ್ರಿಗೆ ಅರ್ಥ ಮಾಡಿಸಿ ಡ್ಯಾಡ್. ಏನ್ ಡ್ಯಾಡ್, ಈ ರೀತಿ ಆಡ್ದಾಗೆಲ್ಲ ತಲೆ ಮೇಲೆ 2 ಬಿಟ್ಟಿದ್ರೆ ಇಷ್ಟೆಲ್ಲ ಬೆಳಿತಾನೆ ಇರ್ಲಿಲ್ಲ. ತಾರಕ್, ಈ ರೀತಿ ಮಾತಾಡಿ ನನಗೆ ಕೋಪ ಜಾಸ್ತಿ ಬರಿಸ್ತಾ ಇದೆಯಾ? ಡ್ಯಾಡ್, ಇವ್ರು ಹಿಂಗೆ ಮಾತಾಡ್ತಾ ಇದ್ರೆ ನನಗ್ ಕೋಪ ಜಾಸ್ತಿ ಇರುತ್ತೆ.